ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಎ ಬಿ ಸಿ ಜ್ಯೂಸ್ ಮಾಡೋಣ ಅಂತೇಳಿ ಎಲ್ಲನೂ ತೊಗೊಂಡು ಬಂದಿದ್ದೆ. ತುಂಬ ದಿನ ಆಗಿತ್ತು ಎ ಬಿ ಸಿ ಜ್ಯೂಸ್ ಮಾಡಿ, ಮನೇಲಿ ಕೂಡ ಖಾಲಿ ಆಗಿತ್ತು. ಹಾಗಾಗಿ ಎ ಬಿ ಸಿ ಜ್ಯೂಸ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡೆ. ಅದ್ರ ಜೊತೆಯಲ್ಲಿ ಧೃತಿ ಕೂಡ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ಲು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ಲು. ಅದ್ರ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಏನೇನೆಲ್ಲ ಬೇಕು ಅಂತ ಹೇಳಿದ್ರೆ ಕ್ಯಾರೆಟು, ಬೀಟ್ರೋಟು, ಆ್ಯಪಲ್ಲು, ಅದಾದಮೇಲೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಫೈನಲಾಗಿ ನಾನು ಲೆಮನ್ನ ಕೂಡ ಆ್ಯಡ್ ಮಾಡ್ತೀನಿ. ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಹಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮಕ್ಕಳು ಸೌಂಡ್ ಕೇಳಿಸ್ತಾ ಇರ್ಬೋದು, ಯಾಕಂದರೆ ಆಚೆ ಆಟ ಆಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ನಾನು ಹೇಳಿದ್ನಲ್ವ, ಈ ಥರ ಪ್ಲೈನಾಗಿ ರುಬ್ಕೊಂಡಿದ್ದೀನಿ. ನಾನು ಇದನ್ನು ರುಬ್ಕೊಂಡು ಇದಕ್ಕೆ ಒಂದು 2ರಿಂದ 3 ಲೆಮನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ಕ್ಲೀನಾಗಿ ರುಬ್ಕೊಂಡು ಸೋಸಿ ಕೂಡ ನೀವು ಇಟ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಸೋಸ್ಕೊಂಡಿಲ್ಲ. ಹಾಗೆಯೇ ಈ ಒಂದು ಏನಿದೆ ಮೋಲ್ಡು, ಇದು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಅಥವಾ ಅಂಗಡಿಲಿ ಸಿಗುತ್ತೆ. ಈ ಒಂದು ಮೋಲ್ಡನ್ನ ತೊಗೊಂಡು ಈ ಥರ ನಾನು ಹೇಗೆ ಫಿಲ್ ಮಾಡ್ತಾ ಇದ್ದೀನಿ, ಹೀಗೇ ಫಿಲ್ ಮಾಡಿಬಿಟ್ಟು ನೀವು 1 ಡೇ ಫ್ರೀಝರಲ್ಲಿಟ್ಟರೆ ಇದು ಐಸ್ ಕ್ಯೂಬ್ ಆಗುತ್ತೆ. ನೀವು ಅದಾದ ನಂತರ ಒಂದು 3 ಐಸ್ ಕ್ಯೂಬ್ನ ಹಾಕ್ಕೊಂಡು, 3 ಅಥವಾ 4 ಐಸ್ ಕ್ಯೂಬ್ನ ಹಾಕ್ಕೊಂಡು ಮಾರ್ನಿಂಗು ಕನ್ಸ್ಯೂಮ್ ಮಾಡ್ಬೋದು. ಈ ಥರ ಏನಿದೆ ಗ್ಲಾಸ್ನ ಕಂಟೈನರ್ ತೊಗೊಂಡು ಅದಕ್ಕೆ ಒಂದು 3ರಿಂದ 4 ಐಸ್ ಕ್ಯೂಬ್ಗಳನ್ನ ಹಾಕ್ಕೊಂಡು, ನಾವು ಏನು ಎ ಬಿ ಸಿ ಇದು ಮಾಡಿದ್ದೀವಿ ಅದನ್ನು ಅದರೊಳಗಡೆ ಹಾಕ್ಕೊಂಡು ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡ್ಕೋಬೇಕು. ತಣ್ಣೀರನ್ನ ಹಾಕ್ಕೋಬೇಡಿ, ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಹೆಲ್ಪ್ ಇದೆ. ತುಂಬಾ ಒಂದು ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಕ್ರಿಯೆ ಆಗಿರ್ಬೋದು, ಅಥವಾ ಚರ್ಮದ ಆರೋಗ್ಯ ಆಗಿರ್ಬೋದು, ಹೃದಯದ ಆರೋಗ್ಯ ಆಗಿರ್ಬೋದು, ಅದರಲ್ಲೂ ಜೊತೆಗೆ ತೂಕ ಕೂಡ ಇಳಿಕೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಲ್ಲಿಕಾಯಿ ಏನಿದೆ ಅದು ನಿಮಗೆ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ತುಂಬ. ಕ್ಯಾರೆಟ್ ಏನಿದೆ ಅದು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಬೀಟ್ರೂಟ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಗೊತ್ತಲ್ವ ನಿಮಗೆ. ನಾರ್ಮಲ್ಲಾಗಿ ಡಾಕ್ಟ್ರು ಕೂಡ ಸಜೆಷನ್ ಮಾಡ್ತಾರೆ, ಡೈಲಿ ಒಂದು ಆ್ಯಪಲ್ ತಿನ್ನೋದ್ರಿಂದ ನಿಮಗೆ ಹಾಸ್ಪಿಟಲ್ ಬರೋ ಇದೇ ಇರಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ಅಂತಾರೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಇದನ್ನು ಮನೆಯಲ್ಲೇ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು. 3ರಿಂದ 4 ತೊಗೊಂಡು ಐಸ್ ಕ್ಯೂಬ್ನ ಈ ಒಂದು ಬಿಸಿನೀರು ಏನಿದೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ಕುಡೀರಿ. ಇದು ಸ್ವಲ್ಪ ಸಪ್ಪೆ ಥರ ಅನಿಸುತ್ತೆ, ಸ್ವಲ್ಪ ಕಹಿ ಕೂಡ ಇರುತ್ತೆ. ನೀವು ಬೇಕಂದರೆ ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ಸಕ್ಕರೆನ ಆ್ಯಡ್ ಮಾಡ್ಕೋಬೇಡಿ, ಆದಷ್ಟು ಹನಿನ ಆ್ಯಡ್ ಮಾಡ್ಕೊಳ್ಳಿ. ನಾನಂತೂ ಏನೂ ಆ್ಯಡ್ ಮಾಡ್ದಂಗೆ ಕುಡಿತೀನಿ, ನನಗೆ ಆಲ್ರೆಡಿ ಅಭ್ಯಾಸ ಆಗಿದೆ. ನೀವು ಫಸ್ಟ್ ಟೈಮ್ ಕುಡಿಯೋರಾಗಿದ್ದರೆ ಇದಕ್ಕೆ ಹನಿನ ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ.